ಹಲೋ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಪ್ರೀ ಟೆಸ್ಟ್ ಅನ್ನ ಹೇಗೆ ಎಂಟ್ರಿ ಮಾಡೋದು ಅಂತ ನೋಡಿದ್ವಿ. ಸೊ ಸಾಫಲ್ಯ ಪರೀಕ್ಷೆ ಬಂದಾಗ ಅಂದ್ರೆ ಪೋಸ್ಟ್ ಟೆಸ್ಟ್ ಅನ್ನ ಹೇಗೆ ಎಂಟ್ರಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಟೈಮ್ ಬಂದಿದೆ. ಈಗ ಪೋಸ್ಟ್ ಟೆಸ್ಟ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಆಗಿದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ನೀವು LBA ಲಾಗಿನ್ ಕ್ರೆಡೆನ್ಷಿಯಲ್ಸ್ ತಗೊಂಡು ಲಾಗಿನ್ ಆದ್ರೋ ಅದೇ ರೀತಿ ಆಗ್ಬೇಕು. ಸೊ ಆದ ನಂತರ ನೋಡಿ, ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ಈ ರೀತಿ ನಿಮ್ಗೆ ಡಿಸ್ಪ್ಲೇ ಆಗ್ತದೆ. ಈಗ ಪ್ರೀ ಟೆಸ್ಟ್ ಬಂದು ವ್ಯೂ ಓನ್ಲಿ ಆಪ್ಷನ್ ಅಲ್ಲಿ ಇದೆ. ನಾವ್ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪೋಸ್ಟ್ ಟೆಸ್ಟ್ ಗ್ರೀನ್ ಕಲರ್ ಇದೆ ಅಂಡ್ ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಸೊ ಈಗ ನಾನು ಈ ಪೋಸ್ಟ್ ಟೆಸ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ನನಗೆ ನೋಡಿ, ಲಾಸ್ಟ್ ಟೈಮ್ ನನಗೆ 17 ಸ್ಟೂಡೆಂಟ್ಸ್ ಇದ್ರು. ಬಟ್ ಈಗ ಎಷ್ಟಿದ್ದಾರೆ ಅಂತಂದ್ರೆ 16 ಇದ್ದಾರೆ. ಸೊ ಒಂದು ಮಗು ಪ್ರೀ ಟೆಸ್ಟ್ ಅಲ್ಲಿನೇ ಎಲ್ಲಾದ್ರಲ್ಲೂ ಎ ಗ್ರೇಡ್ ಬಂದಿರೋದ್ರಿಂದ ಅದು ಆಟೋಮೆಟಿಕ್ ಆಗಿ ಆ ಮಗುನ ಬಿಟ್ಟು ಉಳಿದವ್ರನ್ನ ಫಾಲೋ ಅಪ್ಗೆ ತಗೊಂಡಿದೆ. ಸೊ ಇಲ್ಲಿ ನಾನೀಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮಕ್ಕಳಿಗೆ ನಾವೀಗ ಪೋಸ್ಟ್ ಟೆಸ್ಟ್ ಗ್ರೇಡ್ಸ್ ಅನ್ನ ಎಂಟ್ರಿ ಮಾಡ್ಬೇಕು. ಇಲ್ಲಿ ಒಂದನ್ನ ಗಮನಿಸಿ ನೀವು, ಯಾವ್ದು ಆಲ್ರೆಡಿ ಎ ಬಂದಿತ್ತು ಪ್ರೀ ಟೆಸ್ಟ್ ಅಲ್ಲಿ ಅದನ್ನ ನಾವು ಎಡಿಟ್ ಮಾಡೋದಕ್ಕಾಗೋದಿಲ್ಲ, ಫ್ರೀಸ್ ಆಗ್ಬಿಟ್ಟಿದೆ ಆ ಸೆಲ್ಸ್ ಎಲ್ಲ. ಸೊ 4 ಯಾವ್ದು ಬಿ ಬಂದಿತ್ತು ಗ್ರೇಡ್, ಸೊ ಆ ಗ್ರೇಡ್ ಗಳನ್ನ ಮಾತ್ರ ನಾವು ಎಡಿಟ್ ಮಾಡಬಹುದು. ಸೊ ಆ ಮಗು ಏನಾದ್ರು ಇಂಪ್ರೂವ್ಮೆಂಟ್ ತೋರಿಸಿ ಪೋಸ್ಟ್ ಟೆಸ್ಟ್ ಅಲ್ಲಿ ಎ ಗ್ರೇಡ್ ಬಂದಿದ್ರೆ ಆಗ ನಾವು ಅದನ್ನ ಇಲ್ಲಿ ಎಂಟ್ರಿ ಮಾಡಬಹುದು. ಈಗ ಉದಾಹರಣೆಗೆ ನಾನು ಇಲ್ಲೊಂದು ಮಗುದು LO 4 ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಈಗ ಪೋಸ್ಟ್ ಟೆಸ್ಟ್ ಅಲ್ಲಿ ನನಗೆ ಆ ಮಗು ಬಿ ಇಂದ ಎ ಗ್ರೇಡ್ ಬಂದಿದೆ, ನಾನು ಎ ಗ್ರೇಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಎ ಗ್ರೇಡ್ ಕೊಟ್ಟ ತಕ್ಷಣ ಅದು ಗ್ರೀನ್ ಆಯ್ತು. ಸೊ ನೆಕ್ಸ್ಟ್ 5th LO 5 ನಲ್ಲೂ ಸಹ ಮಗು ಎ ಗ್ರೇಡ್ ಬಂದಿದೆ. ಸೊ ಎ ಗ್ರೇಡ್ ಹಾಕ್ತಾ ಇದ್ದೀನಿ. ಸೊ ಈ ರೀತಿನಲ್ಲಿ ನಾವು ಎಲ್ಲದನ್ನು ಎಡಿಟ್ ಮಾಡ್ಕೊಳ್ತಾ ಬರ್ಬೇಕು. ಈಗ ನೋಡಿ, ನಾನು ಎಲ್ಲ ಎಂಟ್ರಿ ಮಾಡಿದ್ದೀನಿ ಹೀಗೆ 1 by 1. ಸೊ ಎಲ್ಲಿ ಬಿ ಬಂದಿತ್ತು ಅದ್ರಲ್ಲಿ ಏನಾದ್ರು ಮಗುದು ಇಂಪ್ರೂವ್ಮೆಂಟ್ಸ್ ಇದ್ರೆ ಆ ಸೆಲ್ ನ ಎಡಿಟ್ ಮಾಡಿದಾಗ ಈ ತರ ಎ ಅಂತ ಮಾಡ್ಕೋಬಹುದು. ಹಾಗೆ ಪ್ರೀ ಟೆಸ್ಟ್ ಕೆಲವು ಮಕ್ಕಳು ಅಟೆಂಡ್ ಮಾಡಿರೋದಿಲ್ಲ. ಸೊ ಮಾಡದೇ ಇದ್ದಾಗ ನಾವು ಅವ್ರಿಗೆ ಖಾಲಿ ಬಿಟ್ಟಿತ್ತು ಅಂದ್ರೆ ಆ ಸೆಲ್ಸ್ ಕೂಡ ಈಗ ಡಿಸ್ಪ್ಲೇ ಆಗುತ್ತೆ. ನಾವು ಪೋಸ್ಟ್ ಟೆಸ್ಟ್ ಏನಿದೆ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಎಲ್ಲವನ್ನು ಎಂಟ್ರಿ ಮಾಡಿದ ನಂತರ ಸೇವ್ ಕೊಡಿ. ಈಗಲೇ ಫೈನಲ್ ಅಂತ ಏನು ಕೊಡಕ್ ಹೋಗ್ಬೇಡಿ, ಯಾಕೆಂದ್ರೆ ಫ್ರೀಸ್ ಆಗ್ಬಿಡುತ್ತೆ. ನೀವೇನಾದ್ರು ಮತ್ತೆ ಒಂದ್ ಸ್ವಲ್ಪ ಏನಾದ್ರು ಚೇಂಜಸ್ ಇದ್ರೆ ಅಥವಾ ಇನ್ನೂ ಕೆಲವು ಮಕ್ಳ ಹತ್ರ ಅಟೆಂಡ್ ಆಗಿಲ್ಲ ಎಕ್ಸಾಮ್ಗೆ ಅಂದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಇನ್ನೊಂದ್ಸಲ ನೋಡಿ ಎಲ್ಲ ಎಂಟ್ರಿ ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ಆದ್ಮೇಲೆ ಫೈನಲ್ ಸೇವ್ ಕೊಡಿ. ಈಗಲೇ ಫೈನಲ್ ಸೇವ್ ಕೊಟ್ಬಿಟ್ರೆ ನಾವು ಮತ್ತೆ ಅದನ್ನ ಎಡಿಟ್ ಮಾಡಕ್ ಆಗಲ್ಲ. ಸೊ ಫಸ್ಟ್ ನಾವು ಅದನ್ನ ಸೇವ್ ಅಂತ ಕೊಟ್ಕೋಬೇಕು. ಸೊ ಸೇವ್ ಆದ ನಂತರ ನಿಮ್ಗೆ ಮೊದಲಿನ ಹಾಗೆ ಗ್ರೀನ್ ಟಿಕ್ ಬರುತ್ತೆ.